ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. 12ನೇ ಅಧ್ಯಾಯ ರಘುಗಣನ ಪ್ರಶ್ನೆ ಮತ್ತು ಭರತ ಮುನಿಯ ಗೊತ್ತ. ರಘುಗಣ ರಾಜನು ಹೇಳಿದರು, ಪೂಜ್ಯರೇ, ನಾನು ನಿಮಗೆ ನಮಸ್ಕಾರ ಮಾಡುತ್ತೇನೆ. ತಾವು ಜಗತ್ತಿನ ಉದ್ಧಾರಕ್ಕಾಗಿ ಈ ದೇಹವನ್ನು ಧರಿಸಿರುವಿರಿ. ಜಗತ್ತಿನ ಉದ್ಧಾರಕ್ಕಾಗಿಯೇ ಈ ದೇಹವನ್ನು ಧರಿಸಿರುವಿರಿ. ಯೋಗೀಶ್ವರರೇ, ತಾವು ಪರಮಾನಂದಮಯ ನಿಜ ಸ್ವರೂಪವನ್ನು ಅನುಭವಿಸುತ್ತಿದ್ದುದು ಅದನ್ನು ಮರೆಮಾಚಿ ಜನಸಾಮಾನ್ಯರ ದೃಷ್ಟಿಯಲ್ಲಿ ಓರ್ವ ಬಡಬ್ರಾಹ್ಮಣನಂತೆ ಕಾಣಿಸಿಕೊಂಡಿರುವ ಅವಧೂತರಾದ ನಿಮಗೆ ಮತ್ತೆ ಮತ್ತೆ ನಮಸ್ಕಾರವಂತ. ಅವನ ರಾಜನ ಪಲ್ಲಕ್ಕಿಯೊಳ ಕುಂದಿಸಿ ಬರ್ತಗ ಪರಿಸರ ಇವ ಹುಟ್ಟು ಬರ್ತದ ಅಂತೇಳಿ ಈಗ ಅವನೇ ನಮಸ್ಕಾರ ಅಲ್ಲಕತ್ತಾನೆ. ಈ ಬರ್ತಗ ನೀನು ಜಗತ್ತಿಗೆ ಒಡೆಯರಿ, ನೀನು ನಿನ್ನಂತವಾಗ ನನ್ನ ಪಲ್ಲಕ್ಕಿ ಭರಿಸ್ತೇನೆ, ನಾ ಪಾಪಗಾತಿದ್ನಪ್ಪ ಅಂತ ನಿನಗೆ ನಮಸ್ಕಾರ ಅಂತಾನೆ. ಬ್ರಾಹ್ಮಣ ಶ್ರೇಷ್ಠರೇ, ಬ್ರಾಹ್ಮಣ ಶ್ರೇಷ್ಠ ಬ್ರಾಹ್ಮಣಿ ಭರತ. ಬ್ರಾಹ್ಮಣ ಶ್ರೇಷ್ಠರೇ, ಜ್ವರದಿಂದ ಪೀಡಿತನಾದ ರೋಗಿಗೆ ದಿವ್ಯವಾದ ಔಷಧಿಯು ಬಿಸಿಲಿನ ಬೇಗೆಯಿಂದ ಗಂಧವನಿಗೆ ಶೀತಲ ಜಲವು ಅಮೃತ ತುಲ್ಯವಾಗಿರುವುದು. ಅಂತೆಯೇ ದೇಹಾಭಿಮಾನವೆಂಬ ವಿಷ ಸರ್ಪದಿಂದ ಕಚ್ಚಲ್ಪಟ್ಟ ವಿವೇಕ ದೃಷ್ಟಿಯನ್ನು ಕಳ್ಕೊಂಡ ನನಗೆ ನಿಮ್ಮ ಮಾತುಗಳನ್ನು ಅಮೃತಮಯ ಔಷಧದಂತೆ ಮಾತ. ಭೂಸುರರೇ, ಅಧ್ಯಾತ್ಮ ರಹಸ್ಯದ ಬಗ್ಗೆ ನನಗೆ ಉಂಟಾದ ಸಂಶಯಗಳನ್ನು ಆಮೇಲೆ ಆರಿಕೆ ಮಾಡಿಕೊಳ್ಳುವೆನು. ಮೊದಲಿಗೆ ನೀವು ನುಡಿದ ಅಧ್ಯಾತ್ಮ ಯೋಗಮಯ ಉಪದೇಶವನ್ನು ಅರ್ಥ ಮಾಡಿಕೊಳ್ಳುವುದು ನನಗೆ ಕಷ್ಟವಾಗಿದೆ. ಅದನ್ನು ಸರಳವಾಗಿ ತಿಳಿಸಿ. ಇದನ್ನು ತಿಳಿಯಲೇಬೇಕೆಂಬ ಉತ್ಕಂಠತೆ ನನಗೆ ಇದೆ. ಯೋಗೇಶ್ವರರೇ, ಭಾರವನ್ನು ಎತ್ತುವ ಕ್ರಿಯೆಯು ಅದರಿಂದ ಉಂಟಾಗುವ ಶ್ರಮ ರೂಪಿ ಫಲವು ಇವೆರಡೂ ಪ್ರತ್ಯಕ್ಷವಾಗಿದ್ದರೂ ಕೇವಲ ವ್ಯವಹಾರಕ್ಕಾಗಿಯೇ ಇದೆ. ವಾಸ್ತವವಾಗಿ ಸತ್ಯವಾಗಿಲ್ಲ. ತತ್ವ ವಿಚಾರವನ್ನು ಮಾಡಿದಾಗ ಇವು ನಿಲ್ಲುವುದಿಲ್ಲ ಎಂದು ನೀವು ಹೇಳಿದಿರಲ್ಲ. ಈ ವಿಷಯದಲ್ಲಿ ನನ್ನ ಬುದ್ಧಿಯು ಭ್ರಮಿಸುತ್ತಿದೆ. ಇದರ ಮರ್ಮವು ನನ್ನ ಅರಿವಿಗೆ ಬರುತ್ತಿಲ್ಲ. ನಿಮ್ಮ ಆಶಯವನ್ನು ವಿವರಿಸುವ ರಾಜೆ. ಜಡಭರತನೆಂದನು, ಎಲೈ ಪೃಥ್ವಿ ದೀಪನೆ, ಈ ದೇಹವು ಪೃಥ್ವಿಯ ವಿಕಾರವಾಗಿದೆ. ಕಲ್ಲು ಮಣ್ಣುಗಳಿಗೂ ಇದಕ್ಕೂ ಯಾವ ಭೇದವಿದೆ? ಯಾವುದೋ ಕಾರಣದಿಂದ ಈ ವಿಕಾರವು ಭೂಮಿಯಲ್ಲಿ ನಡೆಯತೊಡಗಿದಾಗ ಭಾರ ಹೊರುವುದು ಮುಂತಾದ ಹೆಸರುಗಳನ್ನು ಉಂಟಾಗುತ್ತದೆ. ಇದಕ್ಕೆ 2 ಕಾಲುಗಳಿವೆ. ಕ್ರಮವಾಗಿ ಮೇಲಕ್ಕೆ ಹಿಮ್ಮಡಿಗಳು, ನೇಗಾಲು ಮಂಡಿಗಳು, ತೊಡೆಗಳು, ಸೊಂಟವು, ಎದೆಯು, ಕುತ್ತಿಗೆಯು, ಭುಜಗಳು ಮುಂತಾದ ಅವಯವಗಳಿಗೆ ಆ ಹೆಗಲ ಮೇಲೆ ಮರದ ಪಲ್ಲಕ್ಕಿ ಇಡಲ್ಪಟ್ಟಿದೆ. ಅದರಲ್ಲಿಯೂ ಸವೀರರಾಜನೆಂಬ ಒಂದು ಪಾರ್ಥಿವ ವಿಕಾರ ಕುಳಿತಿದೆ. ಅದರಲ್ಲಿ ಆತ್ಮಬುದ್ಧಿಯನ್ನು ಆರೋಪಗೊಳಿಸಿದ್ದರಿಂದ ನಾನು ಸಿಂಧೂ ದೇಶದ ರಾಜನಾಗಿದ್ದೇನೆ ಎಂಬ ಪ್ರಬಲ ಮದದಿಂದ ಕೂಡನಾಗಿದ್ದೇನೆ. ಈಗ ನಾ ಕೂಡ ಅದೇ ಅವಾಗ ಮದ ಇತ್ತು, ಸಕ್ಕ ರಾಜ್ಯ ಇದ್ದೆ. ಆ ಮದದಾಗ ನಾ ಏನು ನಿನ್ನ ವಿಚಾರ ಮಾಡಲಿಲ್ಲ. ಈಗ ನೀನು ಭಗವಂತನ ಸ್ವರೂಪಿ ಇದೆಯಲ್ಲ, ಈಗ ನಾನು ನಮಸ್ಕಾರ. ಆದರೆ ಇದರಿಂದ ನಿನ್ನ ಯಾವುದೇ ಶ್ರೇಷ್ಠತೆ ಸಿದ್ಧನಾಗುವುದಿಲ್ಲ. ನಿಜವಾಗಿ ನೀನೊಬ್ಬ ಕಡುಕ್ರೂರಿಯಾಗಿರುವೆ. ನೀನು ಈ ಬಡಪಾಯಿ ಗೋಯಿಯನ್ನು ಹಿಡಿದು ತಂದು ಬಿಟ್ಟಿಯಾಗಿ ಪಲ್ಲಕ್ಕಿಯನ್ನು ತೋರಿಸುತ್ತಿರುವೆ
ಮತ್ತೆ ನಾನು ಪ್ರಜೆಗಳನ್ನು ರಕ್ಷಿಸುವವನು ಎಂದು ಮಹಾಪುರುಷರ ಸಭೆಯಲ್ಲಿ ಬಡಾಯಿ ಕೊಚ್ಚಿಕೊಳ್ಳಿವೆ. ನಾ ರಾಜ ಇದ್ದೀನಿ, ಇವ್ರನ್ನೆಲ್ಲರನ್ನೂ ಬದುಕುತ್ತೀನಿ, ಈ ಪಲ್ಲಕ್ಕಿ ಹೊತ್ತವನ್ನೆಲ್ಲ ಅಂದವ ಭರತ. ನೀನು ಗವಿನ ಮಾತು ಮಾತಾಡುವ, ನೀನು ಪಲ್ಲಕ್ಕಿ ಹೊತ್ತಾಗ ಅಂದ. ಇದು ನಿನಗೆ ಏನು ಶೋಭಿಸುವುದಿಲ್ಲ. ಸಮಸ್ತ ಚರಾಚರ ಪ್ರಾಣಿಗಳು ಯಾವಾಗಲೂ ಪೃಥ್ವಿಯಿಂದಲೇ ಉಂಟಾಗಿ ಪೃಥ್ವಿಯಲ್ಲಿ ಲೀನವಾಗಿ ಹೋಗುತ್ತದೆ. ಈ ಜಗತ್ತಿನ ಹುಟ್ಟಿದ್ದು ಇಲ್ಲೇ ಹುಟ್ಟವು, ಇಲ್ಲೇ ಸಾಕ್ತವು, ಇಲ್ಲೇ ಉಳಿ ಹೋಗ್ತಾರೆ ಎಂಬುದನ್ನು ನಾನು ನೋಡುತ್ತೇನೆ. ಆದ್ದರಿಂದ ಅವುಗಳ ಕ್ರಿಯಾಭೇದದಿಂದ ಅವಕ್ಕೆ ಬೇರೆ ಬೇರೆ ಹೆಸರುಗಳು ಉಂಟಾಗಿವೆ. ಇದಲ್ಲದೆ ವ್ಯವಹಾರಕ್ಕೆ ಇನ್ನೇನು ಮೂಲವಿದೆ ಹೇಳು. ಹೀಗೆ ಪೃಥ್ವಿ ಶಬ್ದದ ವ್ಯವಹಾರವು ಮಿಥ್ಯೆ ಆಗಿದೆ, ವಾಸ್ತವಿಕವಾಗಿಲ್ಲ. ಏಕೆಂದರೆ ಇದು ತನ್ನ ಉಪದಾನ ಕಾರಣವಾದ ಸೂಕ್ಷ್ಮ ಪರಮಾಣುಗಳಲ್ಲಿ ಲೀನವಾಗಿ ಹೋಗುತ್ತದೆ. ಯಾವುದರ ಸೇರುವಿಕೆಯಿಂದ ಪೃಥ್ವಿ ರೂಪವಾದ ಕಾರ್ಯದ ಸ್ಥಿತಿಯಾಗುತ್ತದೋ ಆ ಪರಮಾಣುಗಳು ಅವಿದ್ಯೆಗೆ ವಶವಾದ ಮನಸ್ಸಿನ ಕಲ್ಪನೆಯೇ ಆಗಿದೆ. ನಿಜವಾಗಿ ಅದರ ಅಸ್ತಿತ್ವವೂ ಇಲ್ಲ. ಹೀಗೆ ಇನ್ನೂ ಏನೆಲ್ಲ ದಪ್ಪ, ತೆಳ್ಳಗೆ, ಚಿಕ್ಕದು, ದೊಡ್ಡದು, ಕಾರ್ಯಕಾರಣ ಹಾಗೂ ಚೇತನ, ಅಚೇತನ ಮುಂತಾದ ಗುಣಗಳಿಂದ ಕೂಡಿದ ದ್ವೈತ ಪ್ರಪಂಚವಿದೆಯೋ ಅದನ್ನು ಕೂಡ ದ್ರವ್ಯ ಸ್ವಭಾವದ ಆಶಯಕಾಲ ಮತ್ತು ಕರ್ಮ ಮುಂತಾದ ಹೆಸರುಗಳೆಲ್ಲ ಭಗವಂತನ ಮಾಯೆಯ ಕಾರ್ಯವೇ ಆಗಿದೆ ಎಂದು ತಿಳಿ. ಪರಿಶುದ್ಧ ಜ್ಞಾನ ಸ್ವರೂಪವು ಪಾರಮಾರ್ಥವು ವಿಕಾರ ರಹಿತವು ನಿರಂತರವಾಗಿ ಒಳಗೆ ಹೊರಗೆ ತುಂಬಿಕೊಂಡಿರುವುದು ಪ್ರತ್ಯೇಕಾನಂದವು ಆದ ಪರಬ್ರಹ್ಮಾತ್ಮನೇ ಪರಮ ಸತ್ಯವೂ ಅದನ್ನೇ ಭಗವಂತ ಎಂದು ವಾಸುದೇವನೆಂದು ಜ್ಞಾನಿಗಳು ಹೇಳುತ್ತಾರೆ. ರಘುಗಳಲ್ಲಿ ಮಹಾಪುರುಷನ ಪಾದಧೂಳಿಯಿಂದ ಅಭಿಷೇಕ ಮಾಡಿಕೊಳ್ಳದಿದ್ದರೆ ಕೇವಲ ತಪಸ್ಸು, ಯಜ್ಞವೇ ಮುಂತಾದ ವೈದಿಕ ಕರ್ಮಗಳು, ಅನಾದಿ ದಾನಗಳು, ಅತಿಥಿ ಸೇವೆ, ದೀನ ದರಿದ್ರರ ಸೇವೆ ಮುಂತಾದ ಗೃಹಸ್ಥೋಚಿತವಾದ ಧರ್ಮಗಳ ಅನುಷ್ಠಾನದಿಂದಾಗಲಿ, ವೇದಾಧ್ಯಯನದಿಂದಾಗಲಿ, ಜಲ, ಅಗ್ನಿ ಅಥವಾ ಸೂರ್ಯರೇ ಮುಂತಾದವರ ಉಪಾಸನೆಯಿಂದಾಗಲಿ, ಯಾವುದೇ ಸಾಧನೆಯಿಂದಾಗಲಿ ಈ ಪಾರಮಾರ್ಥ ಜ್ಞಾನವು ಲಭಿಸಲಾರದು. ಇದರ ಕಾರಣ ಮಹಾಪುರುಷರು ಸಮಾಜದಲ್ಲಿ ಸದಾ ಪವಿತ್ರವಾದ ಕೀರ್ತಿಯುಳ್ಳ ಶ್ರೀಹರಿಯ ಗುಣಗಳು ವರ್ಣನೆ ನಡೆಯುತ್ತದೆ. ಗ್ರಾಮ ಸುಖಗಳ ಸಮಾಜವು ಅಲ್ಲಿಗೆ ಸುಳಿಯುವುದೇ ಇಲ್ಲ. ಅಂಥ ಸಂತರ ಸಂಘದಲ್ಲಿ ಶ್ರೀ ಭಗವಂತನ ಕಥೆಗಳನ್ನು ನಿತ್ಯವೂ ಸೇವನೆ ಮಾಡುತ್ತಿದ್ದರೆ ಅದು ಮೋಕ್ಷವನ್ನು ಬಯಸುವ ಮನುಷ್ಯನ ಶುದ್ಧವಾದ ಬುದ್ಧಿಯನ್ನು ಭಗವಾನ್ ವಾಸುದೇವನಲ್ಲಿ ನೆಲೆಗೊಳ್ಳುವುದು. ಹಿಂದಿನ ಜನ್ಮದಲ್ಲಿ ನಾನು ಭರತನೆಂಬ ರಾಜನಾಗಿದ್ದೆನು. ಐಹಿಕ ಮತ್ತು ಪಾರಲೌಕಿಕ ಎರಡೂ ವಿವಿಧ ವಿಷಯಗಳಿಂದ ವಿರಕ್ತನಾಗಿ ಭಗವಂತನ ಆರಾಧನೆಯಲ್ಲಿ ತೊಡಗಿದ್ದೇನೆ. ಹೀಗಿದ್ದರೂ ಒಂದು ನಗರದಲ್ಲಿ ಅಶಕ್ತನಾದ್ದರಿಂದ ನಾನು ಪುರುಷಾರ್ಥದಿಂದ ಭ್ರಷ್ಟನಾಗಿ ಮುಂದಿನ ಜನ್ಮದಲ್ಲಿ ಹಿಂಸೆಯಾಗಿ ಹುಟ್ಟಬೇಕಾಯಿತು. ಆದರೆ ಭಗವಾನ್ ಶ್ರೀಕೃಷ್ಣನ ಆರಾಧನೆ ಪ್ರಭಾವದಿಂದ ಆ ಜಂಕೆಯು, ಯೋನಿಯು, ಇಲ್ಲಿಯೂ ನನ್ನ ಪೂರ್ವ ಜನ್ಮದ ಸ್ಮೃತಿಯು ಅಳಿಯಲಿಲ್ಲ. ಆದ್ದರಿಂದಲೇ ಈಗ ನಾನು ಜನರ ಸಹವಾಸಕ್ಕೆ ಹೆದರಿ ಯಾವಾಗಲೂ ಅಸಂಗ ಭಾವದಿಂದ ರೂಪದಿಂದಲೇ ಸಂಚರಿಸುತ್ತಿದ್ದೇನೆ. ಸಾರಾಂಶ ಇಷ್ಟೇ. ವಿರಕ್ತರಾದ ಮಹಾಪುರುಷರ ಸಂಘದಿಂದ ಉಂಟಾದ ಜ್ಞಾನವೆಂಬ ಖಡ್ಗದಿಂದ ಮನುಷ್ಯರು ಈ ಲೋಕದಲ್ಲಿ ತನ್ನ ಮೋಹಬಂಧನವನ್ನು
ಕತ್ತರಿಸಿ ಹಾಕಿ ಶ್ರೀಹರಿಯ ಲೀಲಾಕಥೆಗಳನ್ನು ಶ್ರವಣ ಕೀರ್ತನ